ಅನಂತಪುರ ಆಂಧ್ರ ಪ್ರದೇಶ್ ಕಿಡ್ನಿ ತೋರಿಸ್ಕೊಳಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮ್. ಯಾರು ಕೇಳಿದ್ರು ನಮ್ಮ ಫ್ರೆಂಡ್ಸು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ, ಅದಕ್ಕೋಸ್ಕರ ಬಂದಿದ್ದೀವಿ. ಇವಾಗ ಚೆಕ್ ಮಾಡ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇದು ಜಸ್ಟ್ ಒಂದು 1 ಇಯರ್ ನಿಯರ್ಲಿ. ಹಾಂ, ಬೇರೆ ಅಂದರೆ ಬೇರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ತಗೊಂಡ್ಬರ್ತಾರೆ, ಯೂಸ್ ಮಾಡ್ತಾರೆ. ಇಂಗ್ಲೀಷ್ ಮೆಡಿಸಿನ್ ತರ್ತಾರೆ ಅಷ್ಟೇ, ಪರವಾಗಿಲ್ಲ. ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಇದು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದರೆ ಆಂಧ್ರದಿಂದ ಬಂದಿದ್ದೀವಿ. ಅನಂತಪುರ ಜಿಲ್ಲಾ. ಡಯಾಲಿಸಿಸ್ ಏನಿಲ್ಲ ರೀ, ಡಯಾಲಿಸಿಸ್ ಏನಿಲ್ಲ. ಕ್ರಿಯಾಟಿನ್ ಜಾಸ್ತಿ ಇದೆ. ಇಲ್ಲಿ ಈ ಫಸ್ಟ್ ಟೈಮ್ ಯಾರು ನಮ್ಮ ಫ್ರೆಂಡ್ ಅವರು ಹೇಳಿದರು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದರೆ, ಅದಕ್ಕೋಸ್ಕರ ನಾವು ಅನಂತಪುರದಿಂದ ಬಂದಿದ್ದೀವಿ. ಆಯುರ್ವೇದಿಕ್ ಚೆನ್ನಾಗಿ ನೋಡ್ತಾರೆ ಅಂತ ಒಳ್ಳೆ ಮೆಡಿಸಿನ್ ಕೊಡ್ತಾರೆ ಇಲ್ಲಿ ಅಂದರೆ ಅನಂತಪುರದಿಂದ ಬಂದಿದ್ದೀವಿ ನಾವು. ಪರವಾಗಿಲ್ಲ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇತ್ತೀಚೆಗೆ ಮನುಷ್ಯನಿಗೆ ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಈ ಒಂದು ಸಮಸ್ಯೆ ಮನುಷ್ಯರನ್ನ ಸಾವಿನತ್ತ ತಗೊಂಡು ಹೋಗ್ತಾ ಇದೆ ಅಂದ್ರೆ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಮಸ್ಯೆ ಮನುಷ್ಯಗೆ ತುಂಬಾ ಮಾನಸಿಕವಾಗಿ ಕುಗ್ಗಿಸಿ ಬಿಡುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸಮಸ್ಯೆಗೆ ಇಂಗ್ಲಿಷ್ ಮೆಡಿಸನ್ ಬೆಸ್ಟಾ ಅಥವಾ ಆಯುರ್ವೇದ ಬೆಸ್ಟ್ ಅಂತ ಹೇಳೋದಾದ್ರೆ ನಾನ್ ನಿಮ್ಗೆ ಸಜೆಷನ್ ಮಾಡೋದು ಅಂದ್ರೆ ಆಯುರ್ವೇದ ಮೆಡಿಸನ್ ಬೆಸ್ಟ್ ಅಂತ ಹೇಳ್ತೀನಿ. ಈ ಒಂದು ಆಯುರ್ವೇದ ಮೆಡಿಸನ್ ಅಲ್ಲಿ ಯಾವ ಒಂದು ಹಾಸ್ಪಿಟಲ್ ಬೆಸ್ಟ್ ಅಂತ ಹೇಳೋದಾದ್ರೆ ಅದ್ವೈತ ಆಯುರ್ವೇದ ಹಾಸ್ಪಿಟಲ್ ಬೆಸ್ಟ್ ಅಂತ ಹೇಳಿ. ಈ ಒಂದು ಅದ್ವೈತ ಆಯುರ್ವೇದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ. ಇವಾಗ ನಮ್ಮೊಟ್ಟಿಗೆ ಅದ್ವೈತ ಆಯುರ್ವೇದ ಹಾಸ್ಪಿಟಲ್ ನ ಅಮಿತ್ ಅವ್ರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇತ್ತೀಚೆಗೆ ಮನುಷ್ಯನಲ್ಲಿ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಇದು ಯಾಕೆ ಬರುತ್ತೆ ಮನುಷ್ಯನಿಗೆ ಅಂತ ನೋಡಿ, ಇದಕ್ಕೆ ಹಲವಾರು ಕಾರಣಗಳಿದೆ. ಮೊದಲನೇದಾಗಿ ಹೈ ಬಿ ಪಿ ಬಂದ್ರೂ ಅದನ್ನ ಕಂಟ್ರೋಲ್ ಇಲ್ದಲೆ ಮೆಡಿಸಿನ್ಸ್ ತಗೊಂಡಲೆ ಬಹಳ ವರ್ಷಗಳನ್ನ ಅದನ್ನ ಹಾಗೆ ಬಿಡ್ತಾ ಬಂದ್ರು ಅವಾಗ ಕಿಡ್ನಿ ಸಮಸ್ಯೆ ಬರುವಂಥ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ. ಎರಡನೇದಾಗಿ ಶುಗರ್ ಬಂದಿರುತ್ತೆ. ಶುಗರ್ ಬಂದಾಗಲೂ ಅಷ್ಟೇ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಲೆ ಯಾವುದೇ ಥರದ ಮೆಡಿಕೇಶನ್ದಲೆ ಇಲ್ದಲೆ ಅದು ಶುಗರ್ನ ಕಂಟ್ರೋಲ್ ಇಲ್ಲ ಅಂದಾಗ ಆ ಸಮಯದಲ್ಲೂ ಕೂಡ ಕಿಡ್ನಿ ಸಮಸ್ಯೆ ಬರೋಂಥ ಸಾಧ್ಯತೆ ಭಾಳ ಇರುತ್ತೆ. ಇದಲ್ದಲೆ IGI ನೆಫ್ರೋಪತಿ ಮತ್ತು ಪಾಲಿಸಿಸ್ಟಿಕ್ ಕಿಡ್ನಿ ಈ ಥರ ಎಲ್ಲ ಬಹಳಷ್ಟು ಥರ ವಿಧವಾಗಿರುತ್ತೆ. ಅದೇ ಮೇನ್ ಆಗಿ ಹೇಳಬೇಕು ಅಂತಂದ್ರೆ ಹೈ BP ಮತ್ತು ಶುಗರ್ ಕಾಯಿಲೆನೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಸರ್, ಇನ್ನ ಅಂತ ಅಂದ್ರೆ ಕಡಿಮೆ ನೀರು ಕುಡಿಯೋದ್ರಿಂದ ಕಿಡ್ನಿ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ? ಹೌದು, ಕಿಡ್ನಿ ಸಮಸ್ಯೆಗೆ ಕಡಿಮೆ ನೀರು, ಈಗ ನೋಡಿ ಬಹಳ ದಿನ ಅವಶ್ಯಕತೆ ಎಷ್ಟಿರುತ್ತೆ ಅಷ್ಟು ನೀರನ್ನ ಕುಡಿಯುವಂಥದ್ದು ಅವಶ್ಯಕತೆವಾಗಿರುತ್ತೆ. ಅದನ್ನ ಕುಡಿಯೋದ ಬಹಳ ಕಡಿಮೆ ನೀರನ್ನ ನಾವು ಕುಡಿತಾ ಇದ್ದೀವಿ ಅಂತಂದ್ರೆ ಅವಾಗ್ಲೂ ಕೆಲವೊಂಥರ ಕಿಡ್ನಿ ಕಾಯಿಲೆ ಬರುತ್ತೆ. ಬಟ್ ಸರ್, ಅದ್ವೈತ ಆಯುರ್ವೇದದಲ್ಲಿ ಕಿಡ್ನಿ ಸಮಸ್ಯೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ನೋಡಿ, ನಮ್ಮಲ್ಲಿ ನುರಿತ ಆಯುರ್ವೇದ ತಜ್ಞರಿದ್ದಾರೆ, ಆಯುರ್ವೇದ ಡಾಕ್ಟರ್ಸ್ ಇರ್ತಾರೆ. ಅವರು ಪೇಷಂಟ್ ಕಂಡೀಷನ್ ನೋಡಿ ಅವರಿಗೆ ಯಾವ ಥರದ ಅವಶ್ಯಕತೆ ಇದೆ ಅಂತ. ಬಟ್ ನಮ್ಮಲ್ಲಿ ನಾವು ಕೊಡೋದು ಆಯುರ್ವೇದಿಕ್ ಮೆಡಿಸಿನ್ಸ್ ಓರಲ್ ಟೇಕಿಂಗ್ ಅಂದ್ರೆ ಹೊಟ್ಟೆಗೆ ತಗೊಳ್ಳೋ ಅಂತ ಮೆಡಿಸಿನ್ಸ್ ಮಾತ್ರ ನಾವು ಕೊಡುವಂಥದ್ದು. ಸರ್, ಡೇ 1 ಇಂದ ಅದು ಕ್ಯೂರ್ ಆಗೋವರೆಗೂ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀರಾ ಅಂತ? ಅದರಲ್ಲಿ ಡೇ 1 ಇಂದ ಹೇಗೆ ಅಂತಂದ್ರೆ ನಾವು ಡೈಟ್ ಚಾರ್ಟ್ ಕೊಡ್ತೀವಿ. ಯಾವ ಥರ ಊಟ ತಿಂಡಿ ಯಾವ ಥರ ಮಾಡಬೇಕು, ಏನೇನು ಅವರು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದ್ರ ಜೊತೆಗೆ ಯಾವ್ದು ಸೂಕ್ತವಾದ ಅವರಿಗೆ ಏನು ಮೆಡಿಸಿನ್ಸ್ ಕೊಡಬೇಕು ಅದು ಆಯುರ್ವೇದಿಕ್ ಮೆಡಿಸಿನ್ಸ್ನ ಕೊಟ್ಟು ನಾವು ಈ ಥರ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಸರ್, ಡಯಾಲಿಸಿಸ್ ಅಂತ ಹೇಳಿ ಬಂದವರು ಡಯಾಲಿಸಿಸ್ಗೆ ಹೋಗ್ಬೇಕಂತ ಪೇಷಂಟ್ಗಳು ಇದ್ದವರು ಕೆಲವೊಂದಿಷ್ಟು ಜನ ಬದುಕೋದೇ ಡೌಟ್ ಆಗಿರುತ್ತೆ. ಇಲ್ಲಿ ಬಂದು ಬದುಕಿದವರು ಸಾಕಷ್ಟು ಉದಾಹರಣೆಗಳಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಡಯಾಲಿಸಿಸ್ ಅನ್ನೋದು ಕಂಡೀಷನ್ನು ನೋಡಬೇಕಾಗುತ್ತೆ. ಆ ಪೇಷಂಟ್ಗೆ ನಮ್ಮಲ್ಲಿ ಹೇಗೆ ಅಂತಂದ್ರೆ ಡಯಾಲಿಸಿಸ್ ಮಾಡ್ತಾ ಇದ್ದಿದ್ದು ಕೂಡ ಡಯಾಲಿಸಿಸ್ ಮಾಡಿಸ್ತಾ ಇದ್ದಂಥ ಪೇಷಂಟು ಕೂಡ ನಮ್ಮ ಹತ್ರ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಸರಿಯಾಗಿ ಪತ್ತೆ ಮಾಡಿ ಅಂದರೆ ಊಟ ತಿಂಡಿಯಲ್ಲಿ ಅವರು ಡಯಟ್ ಫಾಲೋ ಮಾಡಿ ಸರಿಯಾಗಿ ಮೆಡಿಸಿನ್ಸ್ ತೊಗೊಂಡು ಭಾಳ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಿದ್ದಾರೆ. ಮತ್ತು ಭಾಳಷ್ಟು ನಾವು ನೋಡಿದ್ದೀವಿ ಪೇಷಂಟು ಪೂರ್ತಿ ಡಯಾಲಿಸಿಸ್ ಕೂಡ ಅದರಿಂದ ಗುಣಮುಖವಾಗಿ ಆದವರು ಕೂಡ ನಮ್ಮಲ್ಲಿ ಇದ್ದಾರೆ. ಸರ್, ಇವಾಗ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಒಂದು ಟ್ಯಾಬ್ಲೆಟ್ ಆಗಿರೋ ಇಂಜೆಕ್ಷನ್ ಪ್ರತಿ ದಿನಕ್ಕೂ ತಗೊಳ್ಳೋಂಥದ್ದು ಇರುತ್ತೆ. ಇಲ್ಲಿ ಅದ್ವೈತ ಆಯುರ್ವೇದಕ್ಕೆ ಬಂದ್ರೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನ ಕೊಡ್ತೀರಾ ನೀವು ಅಂತ? ನಮ್ಮಲ್ಲಿ ನೋಡಿ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅಂತಂದ್ರೆ ಓರಲ್ ಮೆಡಿಕೇಶನ್ ಇರುತ್ತೆ. ಅಂತಂದ್ರೆ ಸೇವನೆ ಮಾಡುವಂಥದ್ದು ಮೆಡಿಸಿನ್ಸ್ ಮಾತ್ರ ನಾವು ಕೊಡ್ತೀವಿ. ಬೇರೆ ತರ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಆ ಥರ ಏನು ಕಷ್ಟ ಆಗುವಂಥ ಪ್ರೊಸೀಜರ್ಸ್ ಏನೂ ಇರಲ್ಲ.
ಪೇಷಂಟ್ ಆದವ್ರಿಗೆ ನಾವು ಡಯಟ್ ಚಾರ್ಟ್ ಕೊಡ್ತೀವಿ, ಅವ್ರಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಆ ಥರ ಎಲ್ಲ ನಾವು ಗೈಡೆನ್ಸ್ ಮಾಡಿಕೊಡ್ತೀವಿ. ಅದನ್ನು ಫಾಲೋ ಮಾಡ್ಕೊಂಡು ಮೆಡಿಸಿನ್ಸ್ ಅಷ್ಟೇ ತೊಗೊಂಡು ಅವರು ಈ ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಸರ್, ಇವಾಗ ಕಿಡ್ನಿ ಸಮಸ್ಯೆ ಇದ್ದವರು ಇದೇ ತರ ಫುಡ್ ನ ತಿನ್ಬೇಕು ಅಂತ ಏನಾದ್ರು ಕಂಡೀಷನ್ಸ್ ಏನಾದ್ರು? ಹೌದು ಮೇಡಮ್, ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗೆ ಕೆಲವಷ್ಟು ಫುಡ್ ತಿನ್ನಬೇಕು, ಕೆಲವಷ್ಟು ಫುಡ್ ಅವಾಯ್ಡ್ ಮಾಡಬೇಕು ಅಂತ ಇರುತ್ತೆ. ಅದನ್ನ ಪೇಷಂಟ್ಗೆ ಅನುಸಾರವಾಗಿ ಆ ಪೇಷಂಟಿಗೆ ಯಾವ ಕಂಡೀಷನ್ ಇದೆ, ಅವರಿಗೆ ಯಾವ್ದಾವ್ದು ಫುಡ್ ತಿನ್ನಬೇಕು, ಯಾವ್ಯಾವ ಫುಡ್ ತಿನ್ನಬಾರ್ದು ಅಂತ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ನಾವು ಗೈಡೆನ್ಸ್ನ ನಾವು ಇಲ್ಲಿ ಬಂದಾಗ ನಾವು ಕೊಡ್ತೀವಿ. ಓಕೆ ಸರ್, ನಮ್ಮ ವಾಹಿನಿ ಮುಖಾಂತರ ಅದ್ವೈತ ಆಯುರ್ವೇದ ಕ್ಲಿನಿಕ್ ಬಗ್ಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಜನತೆಗೆ? ನಾವು ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದೀವಿ ಅಂತಂದ್ರೆ, ಕಿಡ್ನಿ ಸಮಸ್ಯೆ ಬಂದ ತಕ್ಷಣ ಅಲ್ಲಿಗೆ ನಾವು ಕೊನೆ ಅಂತ ಅಲ್ಲ. ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದೆ, ಡಯಾಲಿಸಿಸ್ ನಿಮ್ಗೆ ಡಾಕ್ಟರ್ ಹೇಳಿದ್ದಾರೆ, ಡಯಾಲಿಸಿಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಅಲ್ಲೇ ಯಾವುದು ಮೆಡಿಸಿನ್ಸ್ ಕೆಲಸ ಮಾಡಲ್ಲ ಆ ಥರ ಏನು ಭಯ ಇಟ್ಕೊಳ್ಬೇಡಿ. ಡಯಾಲಿಸಿಸ್ ಕೂಡ ಮಾಡ್ತಾ ಕೂಡ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಇಟ್ಕೊಳ್ಬೋದು, ನೀವು ಬೇರೆಯವ್ರ ಥರನೂ ನೀವು ಚೆನ್ನಾಗಿ ಇರ್ಬೋದು, ಮತ್ತೆ ಅಲ್ಲೇ ಕೊನೆ ಅಂತ ಅಂದ್ಕೊಳ್ಬೇಡಿ. ಅದ್ವೈತ ಆಯುರ್ವೇದದಲ್ಲಿ ಅದಕ್ಕೆ ಬಹಳಷ್ಟು ಒಳ್ಳೆ ಪರಿಹಾರ ಇದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ನೀವು ಕೂಡ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ಕಿಡ್ನಿ ಸಂಬಂಧಿತ ಕಾಯಿಲೆ ಎಂತಾದ್ರೂ ಇದ್ರೆ ಹಾಸ್ಪಿಟಲ್ ಹೋಗಿರ, ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದಿರ, ಅದ್ವೈತ ಆಯುರ್ವೇದಕ್ಕೆ ಬನ್ನಿ. ಕಂಪ್ಲೀಟ್ ಆಗಿ ನಿಮ್ಮ ಒಂದು ಏನ್ ಕಾಯಿಲೆ ಇದೆ ಸಂಪೂರ್ಣವಾಗಿ ವಾಸಿ ಮಾಡ್ತಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ತರ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇರಿ ಫಸ್ಟ್ ಪೇವ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಮೈಸೂರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.